Hi, myself Venkatesh HC, Assistant Professor in Sociology, Government First Grade College, Jawagal. Today we shall discuss first BA Sociology, first semester. In the first semester, we shall discuss first chapter. In this first chapter, today we shall discuss ninth session of first chapter, which is major perspectives in sociology. In these perspectives, now we shall discuss empiricist or scientific perspective in sociology. Let us know about previous class recapitulation. So before going to the today's class, we have to recall our previous class, which is the sociological imagination of C. Wright Mills. In the last class, we learned about C. Wright Mills' sociological imagination. Especially we learned about definition of sociological imagination, and also we learned about three aspects of sociological imagination, and we learned about why sociological imagination is useful, and also we understand private issues and public issues, which is main core area of C. Wright Mills sociological imagination. We learned about these things in the previous. Let us come to the today's class objectives. So there are two objectives. One is to develop value-free scientific manner. Students will able to develop value-free scientific manner, and also students will able to define empiricist sociological perspective. These objectives are today's class. So ಅಂದರೆ ವಿದ್ಯಾರ್ಥಿಗಳು ಮೌಲ್ಯ ನಿರಪೇಕ್ಷವಾದಂತಹ ವೈಜ್ಞಾನಿಕ ಈ ಒಂದು ಭಾವನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಈ ಒಂದು ಅನುಭವಾತ್ಮಕ ಪರಿದೃಷ್ಟಿ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. So then outcome of the today's session, there are two learning outcomes mentioned here. So first one is the sociological perspective invites us to look at our familiar surroundings in a fresh way. So ನಮ್ಮ ಸುತ್ತಮುತ್ತಲಿನ ಸಮಾಜದ ಬಗ್ಗೆ ನಾವು ಹೊಸ ದೃಷ್ಟಿಕೋನದ ಮೂಲಕ ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನ ಇದು ನಮಗೆ ಬೆಳೆಸಲಿಕ್ಕೆ ಇಂದಿನ ಒಂದು ಸೆಷನ್ ಸಹಾಯಕವಾಗಿದೆ. ಎರಡನೇದಾಗಿ ಹೆಲ್ಪ್ ಅಸ್ ಟು ಸಿ ಆಪರ್ಚುನಿಟೀಸ್ ಅಂಡ್ ಕನ್ಸ್ಟ್ರೈನ್ಸ್ ಇನ್ ಅವರ್ ಲೈಫ್. ಸೊ ನಮ್ಮ ಜೀವನದಲ್ಲಿರುವಂತಹ ಅವಕಾಶಗಳು ಮತ್ತು ತುಡುಕುಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇಂದಿನ ಒಂದು ಸೆಷನ್ ನಮಗೆ ಪೂರಕವಾಗಿರ್ತದೆ, ಸಹಾಯವಾಗ್ತದೆ. Let us come to the three aspects of sociological perspectives. ಸೊ ಈ ಒಂದು ಸಮಾಜಶಾಸ್ತ್ರೀಯ ಪರಿದೃಷ್ಟಿಗೆ ಸಂಬಂಧಿಸಿದಂತೆ ಮೂರು ಪ್ರಮುಖ ಅಂಶಗಳು ಯಾವುವು ಅನ್ನುವಂಥದ್ದನ್ನು ನೋಡೋದಾದ್ರೆ, ಸೊ ಈ ಮೂರು ಪ್ರಮುಖ ಅಂಶಗಳ ಬಗ್ಗೆ ಜಾನ್ ಜೆ ಮ್ಯಾಸಿಯೋನಿಸ್ ಎಂಬ ವ್ಯಕ್ತಿ ಈ ಮೂರು ಅಂಶಗಳನ್ನ ಪಟ್ಟಿ ಮಾಡಿದ್ದಾರೆ. ಸೊ ಅವು ಯಾವಪ್ಪ ಅಂತಂದ್ರೆ ಸೀಯಿಂಗ್ ದಿ ಜನರಲ್ ಇನ್ ಪರ್ಟಿಕ್ಯುಲರ್ ಅಂದ್ರೆ ನಿರ್ದಿಷ್ಟವಾದದಲ್ಲಿ ಸಾಮಾನ್ಯವಾದದನ್ನು ಕಾಣುವುದು. ಅದೇ ರೀತಿಯಾಗಿ ಎರಡನೇದಾಗಿ ಸೀಯಿಂಗ್ ದ ಸ್ಟ್ರೇಂಜ್ ಇನ್ ದ ಫೆಮಿಲಿಯರ್ ಅಂದ್ರೆ ಪರಿಚಿತವಾದದಲ್ಲಿ ಅಪರಿಚಿತವಾದದನ್ನು ಕಾಣುವುದು. ಎಷ್ಟೋ ಸಂದರ್ಭದಲ್ಲಿ ನಮಗೆ ಪರಿಚಿತವಾದಂತಹ ಒಂದು ಸಂಗತಿಗಳಲ್ಲೇ ಹಲವಾರು ಅಪರಿಚಿತ ವಿಷಯಗಳು ಇರ್ತವೆ. ಅಂತಹ ಅಪರಿಚಿತ ವಿಷಯಗಳನ್ನ ನಾವು ಗ್ರಹಿಸಬೇಕಾದ್ರೆ ನಮಗೆ ಸಮಾಜಶಾಸ್ತ್ರೀಯ ಪರಿಕಲ್ಪನೆಗಳು ಬೇಕು ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಮೂರನೇ ಒಂದು ಅಂಶ ಸೀಯಿಂಗ್ ಇಂಡಿವಿಜುವಾಲಿಟಿ ಇನ್ ಸೋಷಿಯಲ್ ಕಾಂಟೆಕ್ಸ್ಟ್ ಅಂದ್ರೆ ಸಾಮಾಜಿಕ ಸನ್ನಿವೇಶದಲ್ಲಿ ವೈಯಕ್ತಿಕತೆಯನ್ನು ಕಾಣುವುದು. ಎಷ್ಟೋ ಸಂದರ್ಭದಲ್ಲಿ ಇವ ಸಾಮಾಜಿಕ ಸನ್ನಿವೇಶಗಳನ್ನ ಅರ್ಥ ಮಾಡಿಕೊಳ್ಳುವುದರ ಮೂಲಕ ನಾವು ವ್ಯಕ್ತಿಗತವಾಗಿ ತಮ್ಮನ್ನು ತಾವು ಪರಿಣಾಮಕಾರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಈ ಮೂರು ತ್ರೀ ಆಸ್ಪೆಕ್ಟ್ಸ್ ಆಫ್ ಸೋಷಿಯಾಲಜಿಕಲ್ ಪ್ರಾಸ್ಪೆಕ್ಟಿವ್ಸ್ ಅನ್ನ ನಾವು ಗಮನಿಸಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಲೆಟ್ ಅಸ್ ಕಮ್ ಟು ದ ಮೇಜರ್ ಪ್ರಾಸ್ಪೆಕ್ಟಿವ್ಸ್ ಇನ್ ಸೋಷಿಯಾಲಜಿ. ಸೊ ದೇರ್ ಆರ್ ತ್ರೀ ಮೇಜರ್ ಪ್ರಾಸ್ಪೆಕ್ಟಿವ್ಸ್ ಇನ್ ಸೋಷಿಯಾಲಜಿ. So first one is empiricist or scientific perspective, and second one is humanistic perspective, and third one is humanistic and scientific combined perspective.
ಸೊ ಮೂರು ವಿಧದ ಒಂದು ದೃಷ್ಟಿಕೋನಗಳನ್ನ, ಅಂದ್ರೆ ಮಾನವ ಸಮಾಜವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಈ ಮೂರು ರೀತಿಯಂತಹ ಈ ಒಂದು ಪ್ರಾಸ್ಪೆಕ್ಟಿವ್ಸ್ ಅಥವಾ ಪರಿದೃಷ್ಟಿಗಳು ನಮ್ಮಲ್ಲಿ ಇದಾವೆ. ಅಂದ್ರೆ ಸಮಾಜಶಾಸ್ತ್ರದಲ್ಲಿ ಮೂರು ರೀತಿಯ ಪರಿದೃಷ್ಟಿಗಳಿದಾವೆ. ಯಾವುದಕ್ಕೆ ಸಂಬಂಧಿಸಿದಂತೆ ಮಾನವ ಸಮಾಜವನ್ನ ಪರಿಣಾಮಕಾರಿಯಾಗಿ ಅಥವಾ ಹೆಚ್ಚು ಕ್ರಮಬದ್ಧವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಅವಶ್ಯಕವಾದಂತಹ ಮೂರು ಪರಿದೃಷ್ಟಿಗಳು. ಒಂದು ಅನುಭವವಾದಿ ಪರಿದೃಷ್ಟಿ, ಮಾನವತಾವಾದಿ ಪರಿದೃಷ್ಟಿ, ಇನ್ನೊಂದು ಮಿಕ್ಸ್ಡ್ ಅಂದ್ರೆ ಮಾನವತಾವಾದಿ ಮತ್ತು ಅನುಭವಾತ್ಮಕ ಅಥವಾ ವೈಜ್ಞಾನಿಕ, ಇವೆರಡುಗಳ ಒಂದು ಸೇರಿ ಒಂದು ಪರಿದೃಷ್ಟಿ. ಸೊ ಈ ಮೂರು ಪರಿದೃಷ್ಟಿಗಳು ನಮ್ಮ ಸಮಾಜಶಾಸ್ತ್ರದಲ್ಲಿ ಕಾಣಬಹುದಾಗಿದೆ. ಸೊ let us discuss today we shall understand which is empiricist or scientific perspective ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಸೊ ಈಗಾಗಲೇ ಹೇಳಿದಾಗೆ ಎಂಪರಿಸಿಸ್ಟ್ ಅಥವಾ ಸೈಂಟಿಫಿಕ್ ಪ್ರಾಸ್ಪೆಕ್ಟಿವ್ ಅಂದ್ರೆ ಅನುಭವವಾದಿ ಪರಿದೃಷ್ಟಿ ಅಥವಾ ವೈಜ್ಞಾನಿಕ ಪರಿದೃಷ್ಟಿ ಎಂಬುದಾಗಿ ಇದನ್ನು ಕರೆಯುತ್ತೇವೆ. ಅಂದ್ರೆ ಇಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಅನುಭವ ಒಂದೇ ಜ್ಞಾನದ ಒಂದು ಮೂಲ. ಅನುಭವದ ಮೂಲಕವೇ ನಾವು ಪ್ರತಿಯೊಂದನ್ನು ಕೂಡ ಗ್ರಹಿಸಲಿಕ್ಕೆ ಸಾಧ್ಯ. ಅಂದ್ರೆ ಅನುಭವದ ಮೂಲಕ ವಿಷಯಗಳನ್ನು ನಾವು ಹೆಚ್ಚು ಪರಿಣಾಮಕಾರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಎಂಬುದಾಗಿ ಈ ಒಂದು ಪರಿದೃಷ್ಟಿ ನಂಬಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ sociology seeks to apply the study of man and society the methods of science. ಅಂದ್ರೆ ಏನಪ್ಪಾ ಅಂದ್ರೆ, ಮಾನವ ಮತ್ತು ಆತನ ಸಮಾಜವನ್ನ ವೈಜ್ಞಾನಿಕ ವಿಧಾನಗಳ ಮೂಲಕ ಅರ್ಥ ಮಾಡಿಕೊಳ್ಳುವ ಒಂದು ವಿಶಿಷ್ಟ ಪ್ರಯತ್ನವೇ ಈ ಒಂದು ಅನುಭವವಾದಿ ಪರಿದೃಷ್ಟಿ. ಸೊ ಇನ್ನೊಂದ್ಸಲ ನಾವು ನೋಡೋದಾದ್ರೆ, ಮಾನವ ಮತ್ತು ಆತನ ಸಮಾಜವನ್ನು ವೈಜ್ಞಾನಿಕ ವಿಧಾನಗಳ ಮೂಲಕ ಅರ್ಥ ಮಾಡಿಕೊಳ್ಳುವ ಒಂದು ವಿಶಿಷ್ಟ ಪ್ರಯತ್ನವೇ ಈ ಒಂದು ಅನುಭವವಾದಿ ಪರಿದೃಷ್ಟಿ ಎಂಬುದಾಗಿ ಕರೆಯಲಾಗಿದೆ. ಅದೇ ರೀತಿಯಾಗಿ ಸೋಷಿಯಾಲಜಿಸ್ಟ್ ಆಫ್ ದಿಸ್ ಟ್ರೆಡಿಷನ್ ಎಂಫಸಿಸ್ ದಟ್ ಸೋಷಿಯಾಲಜಿ ಈಸ್ ಎ ಪ್ಯೂರ್ ಸೈನ್ಸ್. ಸೊ ಏನ್ ಹೇಳ್ತಾರೆ ಅಂದ್ರೆ, ಈ ಸಂಪ್ರದಾಯದ ಈ ಅನುಭವವಾದಿ ಪರಿದೃಷ್ಟಿಯ ಸಮಾಜಶಾಸ್ತ್ರಜ್ಞರು ಏನ್ ಹೇಳ್ತಾರೆ ಅಂದ್ರೆ, ಸಮಾಜಶಾಸ್ತ್ರವು ಒಂದು ಶುದ್ಧ ವಿಜ್ಞಾನ ಎಂಬುದಾಗಿ ಹೊತ್ತಿ ಹೇಳ್ತಾರೆ. ಸಮಾಜಶಾಸ್ತ್ರವು ಒಂದು ಶುದ್ಧ ವಿಜ್ಞಾನ ಎಂಬುದಾಗಿ ಈ ಒಂದು ಅನುಭವವಾದಿ ಪರಿದೃಷ್ಟಿಯ ಪ್ರತಿಪಾದಕರು ಭಾವಿಸಿದ್ದಾರೆ. ಅದೇ ರೀತಿಯಾಗಿ ಅವರ ಮತ್ತೊಂದು ಪರಿಕಲ್ಪನೆ ಏನಪ್ಪಾ ಅಂದ್ರೆ, ಈ ಒಂದು ಅನುಭವವಾದಿ ಪರಿದೃಷ್ಟಿ ಎನ್ನುವಂಥದ್ರ ಮೂಲ ಉದ್ದೇಶ ಅಂದ್ರೆ, ನಾಲೆಡ್ಜ್ ಫಾರ್ ನಾಲೆಡ್ಜ್ ಶೇಕ್ ಶುಡ್ ಬಿ ದ ಮೇನ್ ಗೋಲ್ ಆಫ್ ದಿ ಸೋಷಿಯಾಲಜಿ. ಸೊ ಅವ್ರೇನ್ ಹೇಳ್ತಾರೆ, ಜ್ಞಾನಕ್ಕಾಗಿ ಜ್ಞಾನವು ಸಮಾಜಶಾಸ್ತ್ರದ ಮುಖ್ಯ ಗುರಿಯಾಗಬೇಕು. ನಾಲೆಡ್ಜ್ ಫಾರ್ ನಾಲೆಡ್ಜ್ ಶೇಕ್ ಶುಡ್ ಬಿ ದ ಮೇನ್ ಗೋಲ್ ಆಫ್ ದಿ ಸೋಷಿಯಾಲಜಿ. ಜ್ಞಾನಕ್ಕಾಗಿ ಜ್ಞಾನವು ಸಮಾಜಶಾಸ್ತ್ರದ ಮುಖ್ಯ ಗುರಿಯಾಗಬೇಕು ಎಂಬುದಾಗಿ ಅವರು ಸೊ ಅದೇ ರೀತಿಯಾಗಿ ಮುಂದುವರೆದಂತೆ, ಸೊ ಮೆನಿ ಆಫ್ ಫೌಂಡಿಂಗ್ ಫಾದರ್ಸ್ ಇನ್ಕ್ಲೂಡಿಂಗ್ ಅಗಸ್ಟ್ ಕೋಮ್ಟ್ argued that it would be possible establish positive science of society on the same principle and procedure in the natural science. ಸೊ ಏನ್ ಹೇಳ್ತಾರೆ ಅಂದ್ರೆ, ಅಗಸ್ಟ್ ಕೋಮ್ಟ್ ಸಮಾಜಶಾಸ್ತ್ರ ಪಿತಾಮಹರಾದಂತಹ ಅಗಸ್ಟ್ ಕೋಮ್ಟರ್ನ ಒಳಗೊಂಡಂತೆ ಎಲ್ಲಾ ಸಂಸ್ಥಾಪಕ ಪಿತಾಮಹರುಗಳು ಕೂಡ, ಸಮಾಜಶಾಸ್ತ್ರದ ಎಲ್ಲಾ ಸಂಸ್ಥಾಪಕ ಪಿತಾಮಹರುಗಳು ಯಾರು ಹೇಳ್ತೀವಿ, ಈ ಒಂದು ಅಗಸ್ಟ್ ಕೋಮ್ಟ್ ಇರ್ಬೋದು, ಡರ್ಕೀಮ್ ಇರ್ಬೋದು, ವೆಬರ್ ಇರ್ಬೋದು, ಅಥವಾ ಈ ಒಂದು ಕಾರ್ಲ್ ಮಾರ್ಕ್ಸ್ ಇರ್ಬೋದು, ಇವರೆಲ್ಲರ ಒಂದು ಮುಖ್ಯ ಆಶಯ ಏನಪ್ಪಾ ಅಂತಂದ್ರೆ, ಈ ಒಂದು ನೈಸರ್ಗಿಕ ವಿಜ್ಞಾನದಂತೆ ಅದೇ ತತ್ವ ಮತ್ತು ಕಾರ್ಯವಿಧಾನಗಳ ಮೂಲಕ ವೈಜ್ಞಾನಿಕ ಸಮಾಜವನ್ನು ಸ್ಥಾಪಿಸಲು ಸಾಧ್ಯ. ಅಂದ್ರೆ ಸೊ ವಿಜ್ಞಾನದ ರೀತಿಯಲ್ಲೇ ನಾವು ಕೂಡ ಸಮಾಜವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬಹುದು. ಸಮಾಜಶಾಸ್ತ್ರದ ಮೂಲಕ ನಾವು ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಅವರು ಪ್ರತಿಪಾದಿಸಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಎಮಿಲ್ ಡರ್ಕೈಮ್ ಕೂಡ ಅವರು ತಮ್ಮ ಪುಸ್ತಕವಾದಂತಹ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಎನ್ನುವಂತ ಪುಸ್ತಕದಲ್ಲಿ
ಅವರು ಸಾಮಾಜಿಕ ವಾಸ್ತವಾಂಶ ಅಥವಾ ಸತ್ಯ ಸಂಗತಿಗಳನ್ನ ವಸ್ತುಗಳಂತೆ ಪರಿಗಣಿಸಬೇಕು. ಸಾಮಾಜಿಕ ವಾಸ್ತವಾಂಶ ಅಥವಾ ಸತ್ಯ ಸಂಗತಿಗಳನ್ನ ವಸ್ತುಗಳಂತೆ, ಭೌತಿಕ ವಸ್ತುಗಳಂತೆ ಪರಿಗಣಿಸಿ ಅಧ್ಯಯನ ಮಾಡಬೇಕು ಎಂಬುದಾಗಿ ಅವರು ತಮ್ಮ ಈ ಒಂದು ಪುಸ್ತಕವಾದಂತಹ ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಎನ್ನುವಂತಹ ಪುಸ್ತಕದಲ್ಲಿ ವಿವರಿಸಿದರೆ. ಅಷ್ಟೇ ಅಲ್ಲದೆ 20ನೇ ಶತಮಾನದ ಬಹುತೇಕ ಈ ಒಂದು ಸಮಾಜಶಾಸ್ತ್ರಜ್ಞರು, ಅದು ಟಾಲ್ಕಾಟ್ ಪಾರ್ಸನ್ಸ್ ಇರ್ಬೋದು, ಮಾರ್ಟನ್ ಇರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಸಮಾಜಶಾಸ್ತ್ರದಲ್ಲಿ ಈ ಒಂದು ಅನುಭವವಾದಿ ಪರಿದೃಷ್ಟಿ ಅಥವಾ ವೈಜ್ಞಾನಿಕ ಪರಿದೃಷ್ಟಿಗೆ ಪೂರಕವಾದಂತಹ ಬೆಂಬಲವನ್ನ ಅವರು ಕೂಡ ವ್ಯಕ್ತಪಡಿಸಿರೋದನ್ನು ನಾವು ಗುರುತಿಸಬಹುದು. ಜೊತೆಗೆ ಮುಂದೆ Comte stated that the purpose of sociology is to understand in order to predict, in order to control society. ಸೊ ಏನ್ ಹೇಳ್ತಾರೆ ಈ ಒಂದು ಅಗಸ್ಟ್ ಕಾಂಟ್ ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು ಸಮಾಜಶಾಸ್ತ್ರ ಈ ಒಂದು ಸಮಾಜವನ್ನು ನಿಯಂತ್ರಿಸಲು ಮತ್ತು ಸಮಾಜದಲ್ಲಿ ಊಹೆಯನ್ನು ಮಾಡಲು, ಈ ಒಂದು ಸಮಾಜವನ್ನ ಅರ್ಥ ಮಾಡಿಕೊಳ್ಳಲು ನಮ್ಗೆ ಈ ಒಂದು ಅನುಭವವಾದಿ ಪರಿದೃಷ್ಟಿ ಬಹಳ ಅವಶ್ಯಕ. ಸೊ Comte stated that the purpose of sociology, ಸಮಾಜಶಾಸ್ತ್ರ ಮುಖ್ಯ ಉದ್ದೇಶ ಅಥವಾ ಈ ಒಂದು ಅನುಭವವಾದಿ ಪರಿದೃಷ್ಟಿ ಮುಖ್ಯ ಉದ್ದೇಶ ಈ ಒಂದು ಪ್ರಿಡಿಕ್ಟ್, ಈ ಒಂದು ಇನ್ ಆರ್ಡರ್ ಟು ಪ್ರಿಡಿಕ್ಟ್, ಊಹೆಯನ್ನು ಮಾಡಲು, ಸಮಾಜದ ಬಗ್ಗೆ, ಸಾಮಾಜಿಕ ಸಂಗತಿಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಊಹೆ ಮಾಡಲು, ಸಮಾಜವನ್ನ ನಿಯಂತ್ರಿಸಲು ನಮ್ಗೆ ಈ ಒಂದು ಸಮಾಜಶಾಸ್ತ್ರದ ಅನುಭವವಾದಿ ಪರಿದೃಷ್ಟಿ ಉಪಯೋಗಕ್ಕೆ ಬರ್ತದೆ ಎಂಬುದಾಗಿ ಅವರು ಪ್ರತಿಪಾದಿಸಿದ್ದಾರೆ. ಅದೇ ರೀತಿಯಾಗಿ ಅವರು ಮುಂದುವರೆದಂತೆ, ಸೊ ಇಟ್ ಆರ್ಗ್ಯೂಸ್ ದಟ್ ಬೋತ್ ಮೆನ್ ಅಂಡ್ ಮ್ಯಾಟರ್ ಆರ್ ದಿ ಪಾರ್ಟ್ ಆಫ್ ದಿ ನ್ಯಾಚುರಲ್ ಯೂನಿವರ್ಸ್ ಅಂಡ್ ದಿ ಬಿಹೇವಿಯರ್ ಈಸ್ ಗವರ್ನ್ಡ್ ಬೈ ನ್ಯಾಚುರಲ್ ಲಾ. ಇವರು ಹೇಳುವ ಪ್ರಕಾರ ಮನುಷ್ಯ ಮತ್ತು ವಸ್ತು ನಿಸರ್ಗದ ಒಂದು ಭಾಗ, ಮಾನವನ ನಡವಳಿಕೆಯನ್ನು ನೈಸರ್ಗಿಕ ಕಾನೂನಿನಿಂದ ನಿಯಂತ್ರಿಸಲಾಗುತ್ತದೆ, ನೈಸರ್ಗಿಕ ಕಾನೂನಿನಿಂದ ನಿಯಂತ್ರಿಸಲಾಗುತ್ತದೆ ಎಂಬುದಾಗಿ ಅವರು ವಿವರಿಸ್ತಾರೆ. ಅಂದರೆ ಮನುಷ್ಯ ಮತ್ತು ವಸ್ತು ನಿಸರ್ಗದ ಒಂದು ಭಾಗ, ಮಾನವ ನಡವಳಿಕೆಯನ್ನು ನೈಸರ್ಗಿಕ ಕಾನೂನಿನಿಂದ ನಿಯಂತ್ರಿಸಲಾಗ್ತದೆ ಎಂಬುದಾಗಿ ಈ ಒಂದು ಅನುಭವವಾದಿ ಪರಿದೃಷ್ಟಿ ನಂಬಿದೆ. ಅದೇ ರೀತಿಯಾಗಿ ಸೋಷಿಯಾಲಜಿಸ್ ಮೇನ್ ಏಮ್ ಈಸ್ ಆಲ್ಸೋ ಟು ಎಸ್ಟಾಬ್ಲಿಷ್ ಯೂನಿವರ್ಸಲ್ ಸೋಷಿಯಲ್ ಲಾ. ಈ ಒಂದು ಸಮಾಜಶಾಸ್ತ್ರದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾರ್ವತ್ರಿಕ ಸಾಮಾಜಿಕ ಕಾನೂನುಗಳನ್ನು ಸ್ಥಾಪಿಸುವುದು ಸಮಾಜಶಾಸ್ತ್ರದ ಮುಖ್ಯ ಉದ್ದೇಶ ಎಂಬುದಾಗಿ ನಂಬಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಸೋಷಿಯಲ್ ಅಂಡ್ ನ್ಯಾಚುರಲ್ ಬಿಹೇವಿಯರ್ ಈಸ್ therefore determined and can be explained in terms of cause and effect relationship. Cause and effect relationship. Once again, the social and natural behavior is therefore determined and explained in terms of cause and effect relationship. ಈ ಒಂದು ಕಾರಣ ಮತ್ತು ಪರಿಣಾಮ, ನ್ಯಾಚುರಲ್, ಈ ಒಂದು ಸೋಷಿಯಲ್ ಅಂಡ್ ನ್ಯಾಚುರಲ್ ಬಿಹೇವಿಯರ್ ಈಸ್ therefore determined ಅಂದ್ರೆ ಸಾಮಾಜಿಕ ಮತ್ತು ಈ ಒಂದು ನೈಸರ್ಗಿಕ ವರ್ತನೆ ಅನ್ನುವಂಥದ್ದು ಈ ಒಂದು ಕಾರಣ ಮತ್ತು ಪರಿಣಾಮಗಳ ನಡುವಿನ ಸಂಬಂಧದ ಮೂಲಕ ಈ ಒಂದು ವಿವರಿಸುವಂತ ಒಂದು ಪ್ರಯತ್ನ ಈ ಒಂದು ದೃಷ್ಟಿಕೋನವು ನಂಬಿದೆ. ಅಥವಾ ಈ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ವ್ಯಕ್ತಿಯ ವರ್ತನೆಗೆ ಸಂಬಂಧಪಟ್ಟ ಹಾಗೆ, ಅದನ್ನು ನಿರ್ಧರಿಸಲಿಕ್ಕೆ ಸಂಬಂಧಿಸಿದ ಹಾಗೆ ಕಾರಣ ಮತ್ತು ಪರಿಣಾಮಗಳ ಸಂಬಂಧದ ಹಿನ್ನೆಲೆಯಲ್ಲಿ ಅರ್ಥೈಸಬೇಕು ಎಂಬುದಾಗಿ ಇವರು ಪ್ರತಿಪಾದಿಸ್ತಾರೆ. ದೆನ್ ಲೆಟ್ ಅಸ್ ಕಮ್ ಟು ಮೇನ್ ಅಡೆರೆಂಟ್ಸ್ ಆಫ್ ದಿಸ್ ಪ್ರಾಸ್ಪೆಕ್ಟಿವ್. ಸೊ ಈ ಒಂದು ಅನುಭವವಾದಿ ಪರಿದೃಷ್ಟಿಯ ಪ್ರಮುಖ ಪ್ರತಿಪಾದಕರುಗಳು ಯಾರ್ಯಾರು ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ, ಮೇನ್ ಅಡೆರೆಂಟ್ಸ್ ಆಫ್ ದಿಸ್ ಪ್ರಾಸ್ಪೆಕ್ಟಿವ್ ವಿಚ್ ಆರ್ ಇಮೈಲ್ ಡರ್ಕೈಮ್, ಲುಂಡ್ಬರ್ಗ್, ಟಾಲ್ಕಾಟ್ ಪಾರ್ಸನ್ಸ್, ಕಿಂಗ್ಸ್ಲೆ ಡೇವಿಸ್, ಆರ್.ಕೆ. ಮಾರ್ಟನ್ and C.W. Mills, sociological imagination. So ಈ ಒಂದು ಡರ್ಕಿಯಂ, ಲುಂಡ್ಬರ್ಗ್, ಟಾಲ್ಕಾಟ್ ಪಾರ್ಸನ್, K. Davies and Merton and C. Wright Mills. So these people are main adherents of this perspective. ಅನುಭವವಾದಿ ಪರಿದೃಷ್ಟಿಯ ಪ್ರಮುಖ ಪ್ರತಿಪಾದಕರೆಂದು ಈ ಕೆಳಗಿನ ಈ ಒಂದು 6 ಜನರನ್ನ ನಾವು ಪಟ್ಟಿ ಮಾಡಿದ್ದೀವಿ. So let us come to the limitations of empirical method. So ಈ ಒಂದು ಅನುಭವವಾದಿ
ಪರಿದೃಷ್ಟಿಯ ಪ್ರಮುಖ ಇತಿಮಿತಿಗಳೇನು ಅನ್ನುವಂಥದ್ದನ್ನು ನಾವು ಪಟ್ಟಿ ಮಾಡೋದಾದ್ರೆ, ಸೊ ಫಸ್ಟ್ ಒನ್ ಈಸ್ ಫುಲ್ ಪಿಕ್ಚರ್ ಈಸ್ ನಾಟ್ ಅವೈಲಬಲ್ ಈವನ್ ವಿತ್ ಡೈರೆಕ್ಟ್ ಅಬ್ಸರ್ವೇಷನ್. ಸೊ ಏನಪ್ಪಾ ಹೇಳ್ತಾರೆ ಅಂತಂದ್ರೆ, ಎಷ್ಟೋ ಸಂದರ್ಭಗಳಲ್ಲಿ ಪ್ರತ್ಯಕ್ಷ ಅವಲೋಕನದಿಂದಲೂ ಕೂಡ ಪೂರ್ಣ ಚಿತ್ರಣ ನಮಗೆ ಸಿಗೋದಿಲ್ಲ. ಯಾಕೆಂತಂದ್ರೆ ಈ ಒಂದು ಅನುಭವವಾದಿ ವಿಧಾನದಲ್ಲಿ ಈ ಒಂದು ಕ್ಷೇತ್ರಾಧ್ಯಯನಗಳು, ಈ ಒಂದು ವರ್ತನೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಬಹುತೇಕ ಸಂದರ್ಭಗಳಲ್ಲಿ ಕ್ಷೇತ್ರಾಧ್ಯಯನ ಸಂದರ್ಭದಲ್ಲಿ, ಅವಲೋಕಿಸುವ ಸಂದರ್ಭದಲ್ಲಿ ನಮಗೆ ಉತ್ತಮವಾದಂತ ಅಂದ್ರೆ ಪೂರ್ಣ ಈ ಒಂದು ವಿಷಯ ನಮಗೆ ಸಿಗದೆ ಹೋಗ್ಬೋದು, ಅಥವಾ ಎಲ್ಲೋ ಕೆಲವು ಸಂದರ್ಭಗಳಲ್ಲಿ ನಾವು ಪೂರ್ವಾಗ್ರಹ ಪೀಡಿತರಾಗುವಂತ ಸನ್ನಿವೇಶಗಳು ಇರ್ತದೆ. ಅಂದ್ರೆ ಈ ಒಂದು ಪ್ರತ್ಯಕ್ಷ ಅವಲೋಕನದಿಂದಲೂ ಕೂಡ ನಮ್ಗೆ ಕೆಲವೊಂದ್ಸಲ ಪೂರ್ಣ ಚಿತ್ರಣ ನಮ್ಗೆ ಸಿಗದೆ ಹೋಗ್ಬೋದು ಎನ್ನುವಂಥದ್ದು ಇದರ ಒಂದು ಇತಿಮಿತಿ, ಮೊದಲನೇ ಒಂದು ತೊಡಕು. ಅದೇ ರೀತಿಯಾಗಿ ಎರಡನೇ ಒಂದು ತೊಡಕು ಏನಪ್ಪಾ ಅಂತಂದ್ರೆ, ಫೀಲ್ಡ್ ವ್ಯೂ ಆಲ್ಸೋ ನಾಟ್ ಫ್ರೀ ಫ್ರಮ್ ಹೋಲ್ಡ್ ಆಫ್ ದಿ ಇನ್ವೆಸ್ಟಿಗೇಟರ್ಸ್ ಪ್ರೆಜುಡೀಸ್. ಏನ್ ಹೇಳ್ತಾರೆ, ಪ್ರೆಜುಡೀಸ್ ಅಂತಂದ್ರೆ ಪೂರ್ವಾಗ್ರಹ. ಎಷ್ಟೋ ಸಂದರ್ಭದಲ್ಲಿ ಕ್ಷೇತ್ರ ಕಾರ್ಯ ಅಥವಾ ಕ್ಷೇತ್ರ ದೃಷ್ಟಿಯು ಕೂಡ ಸಂಶೋಧಕನ ಪೂರ್ವಾಗ್ರಹಗಳ ಹಿಡಿತದಿಂದ ಮುಕ್ತವಾಗಿರೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಈ ಒಂದು ಸಂಶೋಧಕರು ಕೂಡ ಪೂರ್ವಾಗ್ರಹ ಪೀಡಿತರಾದ ಸಂದರ್ಭದಲ್ಲಿ ಕೂಡ ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಈ ಒಂದು ಸಮಾಜಶಾಸ್ತ್ರಜ್ಞರಂತಹ ವೀಣಾ ದಾಸ್ ಎನ್ನುವಂತವರು ಇದನ್ನ ಟೀಕೆಯನ್ನ ಮಾಡಿದ್ದಾರೆ. Come to today's objective type questions. So the first question, who wrote the book Invitation to Sociology? So Invitation to Sociology ಎಂಬ ಪುಸ್ತಕವನ್ನ ಯಾರು ರಚಿಸಿದ್ದಾರೆ ಅನ್ನುವಂಥದ್ದನ್ನು ನೋಡಿದ್ರೆ, ಇಲ್ಲಿ 4 ಆಥರ್ಸ್ ನ ಪಟ್ಟಿ ಮಾಡಿದ್ದಾರೆ: ಎಮಿಲ್ ಡರ್ಕೈಮ್, ಲುಂಡ್ಬರ್ಗ್, ಟಾಲ್ಕಾಟ್ ಪಾರ್ಸನ್ಸ್, ಪೀಟರ್ ಬರ್ಜರ್. ಸೊ ಯುವರ್ ಆನ್ಸರ್ ಈಸ್ ಪೀಟರ್ ಬರ್ಜರ್. ಪೀಟರ್ ಬರ್ಜರ್ ಎನ್ನುವಂಥವರು ಈ ಒಂದು ಇನ್ವಿಟೇಷನ್ ಟು ಸೋಶಾಲಜಿ ಎಂಬ ಪುಸ್ತಕವನ್ನ ರಚಿಸಿದ್ದಾರೆ. ದೆನ್ ಸೆಕೆಂಡ್ ಕ್ವೆಶ್ಚನ್, ಹೂ ಕಾಲ್ಡ್ ಸೋಶಾಲಜಿ ಆಸ್ ಎ ಫಾರ್ಮ್ ಆಫ್ ಕಾನ್ಶಿಯಸ್ನೆಸ್? ಈ ಒಂದು ಹೂ ಕಾಲ್ಡ್ ಸೋಶಾಲಜಿ ಆಸ್ ಎ ಫಾರ್ಮ್ ಆಫ್ ಕಾನ್ಶಿಯಸ್ನೆಸ್, ಸಮಾಜಶಾಸ್ತ್ರವು ಸಾಮಾಜಿಕ ಈ ಒಂದು ಕಾನ್ಶಿಯಸ್ನೆಸ್ ಎಂಬುದಾಗಿ ಯಾರು ಕರೆದರು? ಈ ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರತಿಪಾದಿಸಿದವರು ಯಾರು? Sociology as a form of consciousness. So Auguste Comte, Peter Berger, Talcott Parsons and Durkheim. So ಈ ಒಂದು ಸ್ಟೇಟ್ಮೆಂಟ್ ಅನ್ನ ಅಥವಾ ಫಾರ್ಮ್ ಆಫ್ ಕಾನ್ಶಿಯಸ್ನೆಸ್ ಎನ್ನುವಂತ ಸ್ಟೇಟ್ಮೆಂಟ್ ಅನ್ನ ಪ್ರತಿಪಾದಿಸಿದಂತವರು ನಥಿಂಗ್ ಬಟ್ ಪೀಟರ್ ಬರ್ಜರ್. ಪೀಟರ್ ಬರ್ಜರ್ ಈಸ್ ಕಾಲ್ಡ್ sociology as form of consciousness. Third one is, main adherents of empiricist perspectives are. So empiricist perspective, ಅನುಭವವಾದಿ ಪರಿದೃಷ್ಟಿಯ ಪ್ರಮುಖ ಪ್ರತಿಪಾದಕರು. ಫಸ್ಟ್ ಒನ್ ಎಮಿಲ್ ಡರ್ಕೈಮ್, ಸೆಕೆಂಡ್ ಟಾಲ್ಕಾಟ್ ಪಾರ್ಸನ್ಸ್, ಥರ್ಡ್ ಡೇವಿಸ್ ಅಂಡ್ ಮರ್ಟನ್, and D, all of the above. Your answer is all of the above. So these all people are main adherents, ಮುಖ್ಯ ಪ್ರತಿಪಾದಕರುಗಳು ಎಂಬುದಾಗಿ ಕರಿತೀವಿ. Question, so which is, sociological perspectives involves the investigation of problem on. So sociological perspectives involves the investigation of problem on answer A, micro level, B, macro level, answer C, both A and B. So and D, none of the above. So your answer is both A and B, which is micro level and macro level. So which means sociological perspectives involves investigation of the problem. ಅಂದ್ರೆ ಸಮಾಜಶಾಸ್ತ್ರೀಯ ಪರಿದೃಷ್ಟಿ ಒಂದು ಸಮಸ್ಯೆಯನ್ನು ಕುರಿತು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಈ ಎರಡೂ ಅಂಶಗಳನ್ನ ಅಂದ್ರೆ ಸೂಕ್ಷ್ಮ ದೃಷ್ಟಿ ಮತ್ತು ಸಮಗ್ರ ದೃಷ್ಟಿ, ಇವೆರಡೂ ಅಂಶಗಳನ್ನ ಪರಿಗಣಿಸಿ ಅಧ್ಯಯನ ಮಾಡ್ತದೆ ಎನ್ನುವಂಥದ್ದು ಈ ಒಂದು ಇದರ ಅರ್ಥ. ದೆನ್ ಲಾಸ್ಟ್ ಕ್ವಶನ್, who wrote the book Sociological Imagination? So Sigrid Mills, Emil Durkheim, Max Weber, Auguste Comte. ಸೊ ಅದರಲ್ಲಿ ಈ ಒಂದು ಪುಸ್ತಕ ಅಂದ್ರೆ ಸೋಶಿಯಾಲಜಿಕಲ್ ಇಮ್ಯಾಜಿನೇಷನ್ ಪುಸ್ತಕವನ್ನು ಬರೆದರು ಯಾರು? ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ
the sociological imagination book written by C. Wright Mills. So this is about your objective questions. Here is some reference books. So H.K. Rawat, Basic Sociological Concept, Rawat Publication, C. N. Shankar Rao, Introduction to Basic Principles of Sociology, J. Bharat Prakashna, and Peter Berger, Introduction to Sociology. So these and internet source you can refer for extra knowledge or additional information. So thank you one and all.